ಸಣ್ಣ ವ್ಯಾಪಾರಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದ್ದು ಯುಪಿಐ ಬಳಕೆ ಉತ್ತೇಜನಕ್ಕೆ ಹೊಸ ಯೋಜನೆ ಜಾರಿಗೆ ಬರಲಿದೆ. ಪ್ರತಿ 2,000 ರೂಪಾಯಿ ಒಳಗಿನ ಪಾವತಿಗೆ ಸಣ್ಣ ವ್ಯಾಪಾರಿಗಳು ಇನ್ಸೆಂಟಿವ್ ರೂಪದಲ್ಲೂ ಕೇಂದ್ರ ಸರ್ಕಾರದಿಂದ ಹಣವನ್ನು ಪಡೆಯಲಿದ್ದಾರೆ. 1,500 ಕೋಟಿ ರೂಪಾಯಿ ಸ್ಕೀಮ್ ಅನುಮೋದನೆಗೆ ದೊರೆತಿದ್ದು ಏನಿದು ಸಣ್ಣ ವ್ಯಾಪಾರಿಗಳಿಗೆ ಇನ್ಸೆಂಟಿವ್ ಯೋಜನೆ ತೋರಿಸ್ತೀವಿ, ನೋಡ್ಕೊಂಡು ಬನ್ನಿ. ಸಣ್ಣ ವ್ಯಾಪಾರಿಗಳಿಗೆ ಭರ್ಜರಿ ಗುಡ್ ನ್ಯೂಸ್. ಯುಪಿಐ ಬಳಕೆ ಉತ್ತೇಜನಕ್ಕೆ ಹೊಸ ಯೋಜನೆ. ಪ್ರತಿ 2,000 ರೂಪಾಯಿ ಒಳಗಿನ ಪಾವತಿಗೆ ಇನ್ಸೆಂಟಿವ್. 1,500 ಕೋಟಿ ರೂಪಾಯಿ ಸ್ಕೀಮ್ಗೆ ಅನುಮೋದನೆ. ಪ್ರಸಕ್ತ ಹಣಕಾಸು ವರ್ಷಕ್ಕೆ ಕಡಿಮೆ ಮೌಲ್ಯದ ಭೀಮ್ ಯುಪಿಐ ಹಣ ಪಾವತಿಗಳಿಗೆ ಉತ್ತೇಜನ ನೀಡುವ ಯೋಜನೆಗೆ ಕೇಂದ್ರ ಸಂಪುಟ ಅನುಮೋದನೆ ನೀಡಿದೆ. ಸಣ್ಣ ವ್ಯಾಪಾರಿಗಳಿಗೆ ಗ್ರಾಹಕರಿಂದ ಯುಪಿಐ ಮೂಲಕ ಮಾಡಲಾಗುವ ಪಾವತಿಗಳಿಗೆ 1,500 ಕೋಟಿ ರೂಪಾಯಿ ಮೊತ್ತದ ಈ ಯೋಜನೆ ಅನ್ವಯ ಆಗುತ್ತೆ. ಸಣ್ಣ ವ್ಯಾಪಾರಿಗಳಿಗೆ ಯುಪಿಐ ಬಳಕೆ ಉತ್ತೇಜಿಸಲು ಇರುವ ಈ ಯೋಜನೆಯು 2024 ಏಪ್ರಿಲ್ 1ರಿಂದ 2025 ಮಾರ್ಚ್ 31 ಅವಧಿಯ ಯುಪಿಐ ಪಾವತಿಗಳಿಗೆ ಅನ್ವಯವಾಗುತ್ತೆ. ಕೆಳಸ್ತರದ ವ್ಯಾಪಾರಗಳಲ್ಲಿ ಈಗಲೂ ಕ್ಯಾಶ್ ಮೂಲಕ ಸಾಕಷ್ಟು ಪಾವತಿಗಳಾಗ್ತಾ ಇವೆ. ಇಲ್ಲಿ ಯುಪಿಐ ಅಳವಡಿಕೆ ಹೆಚ್ಚಿಸಲು ಸರ್ಕಾರವು ಇನ್ಸೆಂಟಿವ್ ಸ್ಕೀಮ್ ತಂದಿದೆ. ಇದು ಸಣ್ಣ ವ್ಯಾಪಾರಿಗಳಿಗೆ ಗ್ರಾಹಕರು ಮಾಡುವ ಸಣ್ಣ ಪಾವತಿಗಳಿಗೆ ಪ್ರೋತ್ಸಾಹಕ ಧನ ನೀಡಲಾಗುತ್ತೆ. ಇಲ್ಲಿ ಸಣ್ಣ ಪಾವತಿ ಅಂದ್ರೆ 2,000 ರೂಪಾಯಿ ಒಳಗಿನ ಪಾವತಿ. ಗ್ರಾಹಕರು ಸಣ್ಣ ವ್ಯಾಪಾರಿಗಳಿಗೆ ಸಣ್ಣ ಮೊತ್ತದ ಹಣ ಪಾವತಿಸಿದಾಗ ಆ ಹಣಕ್ಕೆ 15% ಇನ್ಸೆಂಟಿವ್ ನೀಡಲಾಗುತ್ತೆ. ಇದು ವ್ಯಾಪಾರಿಗಳಿಗೆ ನೀಡುವ ಇನ್ಸೆಂಟಿವ್. ಉದಾಹರಣೆಗೆ, ಗ್ರಾಹಕರೊಬ್ಬರು 1,000 ರೂಪಾಯಿ ಹಣ ಪಾವತಿಸಿದಾಗ ವ್ಯಾಪಾರಿಗೆ 1.5 ರೂಪಾಯಿ ಹೆಚ್ಚುವರಿ ಹಣ ಸಿಗುತ್ತೆ. ಝೀರೋ ಎಂಡಿಆರ್ ಮತ್ತು ಇನ್ಸೆಂಟಿವ್ ಕ್ರೆಡಿಟ್ ಕಾರ್ಡ್ ಮತ್ತು ಯುಪಿಐ ಹಣ ಪಾವತಿ ವೇಳೆ ಬ್ಯಾಂಕ್ಗಳು ವ್ಯಾಪಾರಿಗಳಿಂದ ಎಂಡಿಆರ್ ಅಥವಾ ಮರ್ಚೆಂಟ್ ಡಿಸ್ಕೌಂಟ್ ರೇಟ್ ವಿಧಿಸುತ್ತೆ. ಆದರೆ ಎಲ್ಲ ಯುಪಿಐ ಪಾವತಿಗಳಿಗೆ ಎಂಡಿಆರ್ ವಿಧಿಸುವಂತಿಲ್ಲ ಎಂದು ಪೇಮೆಂಟ್ ಕಂಪನಿಗಳಿಗೆ ಸರ್ಕಾರ ಸೂಚಿಸಿದೆ. ಹೀಗಾಗಿ ಯುಪಿಐ ಪಾವತಿಗೆ ಗ್ರಾಹಕರಾಗ್ಲಿ ವರ್ತಕರಾಗ್ಲಿ ಈಗ ಯಾವುದೇ ಶುಲ್ಕ ತೆರುವ ಅವಶ್ಯಕತೆ ಇಲ್ಲ. ಇದರ ಜೊತೆಗೆ ಈಗ ಸಣ್ಣ ವ್ಯಾಪಾರಿಗಳಿಗೆ ಸಣ್ಣ ಮೊತ್ತದ ಯುಪಿಐ ಪಾವತಿಗಳಿಗೆ ಹೆಚ್ಚುವರಿಯಾಗಿ 0.15% ಇನ್ಸೆಂಟಿವ್ ಇದೆ. ಹಣ ಪಾವತಿ ಮೌಲ್ಯ 2,000 ರೂಪಾಯಿಗಿಂತ ಹೆಚ್ಚಿದ್ರೆ ಆಗ ಇನ್ಸೆಂಟಿವ್ ಸಿಗೋದಿಲ್ಲ. ಎಂಡಿಆರ್ ಕೂಡ ಇರೋದಿಲ್ಲ. ದೊಡ್ಡ ವರ್ತಕರಿಗೂ ಕೂಡ ಯಾವುದೇ ಎಂಡಿಆರ್ ಶುಲ್ಕ ಇರೋದಿಲ್ಲ. ಆದ್ರೆ 2,000 ರೂಪಾಯಿ ಒಳಗಿನ ಹಣ ಪಾವತಿಗಳಿಗೆ ಇನ್ಸೆಂಟಿವ್ ಸಿಗೋದಿಲ್ಲ. ಈ ಸ್ಕೀಮ್ ಅಡಿಯಲ್ಲಿ ಸಣ್ಣ ವ್ಯಾಪಾರಿಗಳಿಗೆ ಪೇಮೆಂಟ್ ಕಂಪನಿಗಳಿಂದ ಇನ್ಸೆಂಟಿವ್ ಹಣ ಸಂದಾಯವಾಗುತ್ತೆ. ನಂತರ ಆ ಬ್ಯಾಂಕ್ಗಳು ಸರ್ಕಾರದ ಬಳಿ ಮರುಪಾವತಿ ಪಡೆಯಬಹುದು. ಸಣ್ಣ ಮೊತ್ತದ ಯುಪಿಐ ಪಾವತಿಗಳ ಪಟ್ಟಿಯನ್ನ ಬ್ಯಾಂಕುಗಳು ಸರ್ಕಾರಕ್ಕೆ ನೀಡುತ್ತೆ. ಪ್ರತಿ ಕ್ವಾರ್ಟರ್ನಲ್ಲೂ ಸರ್ಕಾರ 80% ಮೊತ್ತದ ಇನ್ಸೆಂಟಿವ್ಗಳನ್ನ ಭರಿಸುತ್ತೆ. ಉಳಿದ 20% ಹಣಕ್ಕೆ ಸರ್ಕಾರ 2 ಪ್ರಮುಖ ಷರತ್ತುಗಳನ್ನ ಹಾಕಿದೆ. ತಾಂತ್ರಿಕ ದೋಷದಿಂದ ಪಾವತಿ ನಿರಾಕರಣೆಯಾಗುವ ಪ್ರಕರಣದ ಪ್ರಮಾಣ 0.75ಕ್ಕಿಂತ ಕಡಿಮೆ ಇದ್ದಾಗ ಮಾತ್ರ ಆ ಬ್ಯಾಂಕ್ 10% ಕ್ಲೈಮ್ ಹಣ ಪಡೆಯಬಹುದು. ಬ್ಯಾಂಕ್ನ ಸಿಸ್ಟಮ್ ಅಪ್ ಟೈಮ್ 99.50ಗಿಂತ ಹೆಚ್ಚು ಇದ್ರೆ ಆಗ ಉಳಿದ 10% ಕ್ಲೈಮ್ ಹಣ ಸಿಗುತ್ತೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.